ಸರಿಯಾಗಿ ಇವತ್ತಿಗೆ ಒಂದು ತಿಂಗಳು ಏಪ್ರಿಲ್ 22ನೇ ತಾರೀಕು ಮಧ್ಯಾಹ್ನ 2:30ಯಿಂದ 3 ಗಂಟೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆದಿತ್ತು. ಧರ್ಮ ಹುಡುಕಿ ಉಗ್ರರು ಹಿಂದೂಗಳನ್ನು ಶೂಟ್ ಮಾಡಿ ಕೊಂದು ಹಾಕಿದ್ರು. ಆ ಘಟನೆಯಾಗಿ ಇವತ್ತಿಗೆ ಒಂದು ತಿಂಗಳಾಗಿದೆ. ಭಾರತ ಉಗ್ರ ದಾಳಿಗೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಮಾಡ್ತು. ಆ ಮೂಲಕವಾಗಿ ಉಗ್ರ ನೆಲೆಗಳು ಮತ್ತು ಉಗ್ರರ ಬೆನ್ನಿಗೆ ನಿಂತಿದ್ದ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡ್ತು. 4 ದಿನದ ಕಾರ್ಯಾಚರಣೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಕದನ ವಿರಾಮದ ಮಾತುಕತೆ ನಂತರ ಅಂತ್ಯ ಆಗಿದೆ. ಈಗ ನರೇಂದ್ರ ಮೋದಿ ಮಾತನಾಡ್ತಾ ಇದ್ದಾರೆ. ಇವತ್ತು ರಾಜಸ್ಥಾನದ ಸೇನಾ ನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ಹೋಗಿದ್ರು. ಅಲ್ಲಿ ಮಾತನಾಡಿದ್ದಾರೆ. ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಮೋದಿ ಅತ್ಯಂತ ಕಠಿಣ ಶಬ್ದಗಳನ್ನು ಬಳಸಿದ್ದಾರೆ. ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಿರುವಂತಹ ಬಿಕನೇರ್ನಲ್ಲಿ ನಿಂತು ಮಾತನಾಡಿದ್ದಾರೆ. ಪಾಕಿಸ್ತಾನಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಇದು ಆರಂಭ ಮಾತ್ರ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಹೊಸ ಭಾರತದ ನ್ಯಾಯ. ಭಾರತದ ವಿರುದ್ಧ ಉಗ್ರ ದಾಳಿಯಾದರೆ ಆಪರೇಷನ್ ಸಿಂಧೂರದಂತಹ ಸೇನಾ ಕಾರ್ಯಾಚರಣೆಯ ಮೂಲಕ ನ್ಯಾಯ ಕೊಡಲಾಗುತ್ತೆ ಅಂತ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಇನ್ನು ಮುಂದೆ ಭಾರತದ ನೆಲದ ಮೇಲೆ ಉಗ್ರ ದಾಳಿಯಾದರೆ ಪ್ರತಿ ದಾಳಿ ಶತ ಸಿದ್ಧ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಾಕ್ ಪ್ರಾಯೋಜಿತ ಉಗ್ರವಾದದ ವಿರುದ್ಧ ನರೇಂದ್ರ ಮೋದಿ ಇವತ್ತು ಕಠಿಣ ಮಾತುಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಭಾರತದ ಮೇಲೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಪ್ರಾಯೋಜಿತ ಉಗ್ರರು ನಿರಂತರವಾದ ದಾಳಿಗಳನ್ನು ಮಾಡ್ತಾನೇ ಇದ್ದರು. ಪಾಕಿಸ್ತಾನದ ಉಗ್ರ ದಾಳಿಗೆ ಸೇನಾ ಪ್ರತ್ಯುತ್ತರವನ್ನು ಮೊದಲ ಬಾರಿಗೆ ಕೊಟ್ಟಿದ್ದು 2016ರಲ್ಲಿ ಉರಿ ದಾಳಿಯ ನಂತರ ನಡೆದ ಸರ್ಜಿಕಲ್ ಸ್ಟ್ರೈಕ್ನ ಮೂಲಕ. ಆನಂತರ 2019 ಪುಲ್ವಾಮಾ ದಾಳಿಗೆ ಉತ್ತರವಾಗಿ ಏರ್ ಸ್ಟ್ರೈಕ್ ಮಾಡಲಾಗಿತ್ತು ಬಾಲಾಕೋಟ್ನ ಉಗ್ರ ನೆಲೆಗಳ ಮೇಲೆ. ಈಗ ಪಹಲ್ಗಾಮ್ನ ದಾಳಿಯಾದ ನಂತರ ಪಾಕಿಸ್ತಾನದ ವಿರುದ್ಧ 1971ರ ನಂತರ ಅತಿ ದೊಡ್ಡ ದಾಳಿಯನ್ನು ಭಾರತ ಮಾಡಿತು. ಇಷ್ಟೆಲ್ಲ ಆದ ನಂತರ ಕದನ ವಿರಾಮ ಜಾರಿಗೆ ಬಂದಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ ಆದ ನಂತರ 2ನೇ ಬಾರಿಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ. ಒಂದು, ಪ್ರಧಾನಿ ಮೋದಿ ಹೇಳೋದು ಆಪರೇಷನ್ ಸಿಂಧೂರ ನ್ಯಾಯದ ಹೊಸ ರೂಪ. ಒಂದು ವೇಳೆ ಪಾಕಿಸ್ತಾನ ಇದೇ ರೀತಿಯಲ್ಲಿ ಉಗ್ರವಾದವನ್ನು ಮುಂದುವರಿಸಿದರೆ ಆಪರೇಷನ್ ಸಿಂಧೂರದ ಮೂಲಕ ನ್ಯಾಯವನ್ನು ಕೊಡುವ ಕೆಲಸ ಮಾಡ್ತೀವಿ, ಅಂದರೆ ಪ್ರತಿ ದಾಳಿಗೆ ಸಿದ್ಧ ಇರ್ತೀವಿ ಅಂತ. ಭಾರತದ ಮೇಲೆ ಉಗ್ರ ದಾಳಿಯಾದರೆ ಲೆಕ್ಕ ಚುಕ್ತ ಆಗುತ್ತೆ ಅಂತ ಮಾತನಾಡಿದ್ದಾರೆ ಇವತ್ತು ಪ್ರಧಾನಿ ಮೋದಿ. ಭಾರತದ ವಿರುದ್ಧ ಇರೋ ಉಗ್ರರನ್ನು ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಅಂತ ನರೇಂದ್ರ ಮೋದಿ ಮಾತನಾಡ್ತಾ ಇದ್ದಾರೆ. ಉಗ್ರವಾದವನ್ನು ಪಾಕಿಸ್ತಾನ ಮುಂದುವರಿಸಿದರೆ ಭಿಕ್ಷೆ ಬೇಡುವ ಸ್ಥಿತಿಗೆ ಬರುತ್ತೆ. ಭಾರತದಿಂದ ಸಿಗಬೇಕಾದಂತಹ ನೀರು ಅಂದರೆ ಸಿಂಧೂ ನದಿಯ ನೀರು ಪಾಕಿಸ್ತಾನಕ್ಕೆ ಸಿಗುವುದಿಲ್ಲ. ಎಲ್ಲಿಯವರೆಗೆ ನೀವು ಉಗ್ರವಾದವನ್ನು ಪ್ರಯೋಜನೆ ಮಾಡ್ತೀವಿ ಅಲ್ಲಿಯವರೆಗೆ ಸಿಂಧೂ ನದಿ ಒಪ್ಪಂದ ಜಾರಿಯಾಗೋದಿಲ್ಲ. ಈಗ ಅಬಯನ್ಸ್ನಲ್ಲಿದೆ, ಅಮಾನತಿನಲ್ಲಿ ಇಡಲಾಗಿದೆ. ಉಗ್ರವಾದವನ್ನು ನಿಲ್ಲಿಸಿದರಷ್ಟೇ ಮುಂದಿನ ಯೋಚನೆ ಅನ್ನುವ ಸ್ಪಷ್ಟ ಎಚ್ಚರಿಕೆ. ಒಂದು ವೇಳೆ ಈ ಜಗತ್ತಿನ ಎಲ್ಲ ದೇಶಗಳು ಹೇಳ್ತಾ ಇದ್ದಾವೆ ಪಾಕಿಸ್ತಾನದ ಜೊತೆ ಮಾತುಕತೆಯನ್ನು ಮಾಡಿ ಅಂತ. ಮಾತುಕತೆ ನಡೆದದ್ದೇ ಆದರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ ಅಂತ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ. 2ನೇ ಬಾರಿಗೆ ಈ ರೀತಿಯಾದಂತಹ ಹೇಳಿಕೆ. ಉಧಂಪುರ್ನ ಏರ್ಬೇಸ್ಗೆ ಭೇಟಿ ಕೊಟ್ಟಾಗಲೂ ಕೂಡ ನರೇಂದ್ರ ಮೋದಿ ಪಾಕಿಸ್ತಾನದ ಜೊತೆಗೆ ಮಾತುಕತೆ ಇದ್ದರೆ ಅದು POK ನಮಗೆ ಕೊಡುವ ವಿಷಯದ ಬಗ್ಗೆ ಮಾತ್ರ ಅಂತ ಹೇಳಿದರು. ಈಗ ಮತ್ತೊಮ್ಮೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮೋದಿ ಇವತ್ತು ಪಾಕಿಸ್ತಾನದ ವಿರುದ್ಧದ ಸೇನಾ ಕಾರ್ಯಾಚರಣೆ ಬಗ್ಗೆ ವಿವರವಾಗಿ ಮಾತನಾಡಿದ್ರು. ಮೊದಲನೆಯದಾಗಿ ಆಪರೇಷನ್ ಸಿಂಧೂರ ನ್ಯಾಯದ ಹೊಸ ರೂಪ ಅಂತ ಅಂದರು. ಇದು ಬಲಿಷ್ಠ ಭಾರತದ ರೌದ್ರ ರೂಪ. ಭಾರತದ ಮೇಲೆ ಈ ಹಿಂದೆ ಉಗ್ರ ದಾಳಿಗಳಾದಾಗ ದಾಖಲೆಗಳನ್ನು ಕೊಡ್ತಾ ಇದ್ವಿ, ಡೋಸಿಯರ್ಗಳನ್ನು ಕೊಡ್ತಾ ಇದ್ವಿ, ತನಿಖೆಯ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಇನ್ನು ಮುಂದೆ ಹೊಸ ನ್ಯಾಯವನ್ನು ಕೊಡ್ತೀವಿ ಆಪರೇಷನ್ ಸಿಂಧೂರದ ಮೂಲಕ ಅಂತ ಪ್ರಧಾನಿ ಮಾತನಾಡಿದ್ದಾರೆ. ಇದು ಹೊಸ ಭಾರತ, ಹೊಸ ಬಲಿಷ್ಠ ಭಾರತದ ರೌದ್ರ ರೂಪದ ಮುಂದುವರಿದ ಭಾಗವೇ ಆಪರೇಷನ್ ಸಿಂಧೂರ ಅಂದಿದ್ದಾರೆ ಮೋದಿ. ನೋಡ್ಕೊಂಡು ಬನ್ನಿ.
मेरे प्यारे देशवासियों, ये शोध प्रतिशोध का खेल नहीं, ये न्याय का नया स्वरूप है। ये ऑपरेशन सिंदूर है। ये सिर्फ आक्रोश नहीं है, ये समर्थ भारत का रौद्र रूप है। ये भारत का नया स्वरूप है। पहले घर में घुसकर किया था वार, पहले घर में घुसकर किया था वार, अब सीधा सीने पर किया प्रहार है। आतंक का फन कुचलने की यही नीति है, यही रीति है, यही भारत है, नया भारत है। ಪ್ರಧಾನಿ ನರೇಂದ್ರ ಮೋದಿ ಪಹಲ್ಗಾಮ್ನ ದಾಳಿಯಾದ ನಂತರ ಬಿಹಾರದಲ್ಲಿ ಮಾತನಾಡಿದರು, ಪ್ರತಿಜ್ಞೆಯನ್ನು ಮಾಡಿದರು. ಉಗ್ರರು ಕಲ್ಪನೆಯೂ ಮಾಡಿಕೊಳ್ಳಲಾಗದಂತಹ ಪ್ರತ್ಯುತ್ತರವನ್ನು ಭಾರತ ಕೊಡುತ್ತೆ ಅಂತ. ಇವತ್ತು ಮೋದಿ ಮಾತನಾಡಿದ್ದಾರೆ, ಮಣ್ಣಿನ ಮೇಲೆ ಪ್ರತಿಜ್ಞೆ ಮಾಡ್ತೀನಿ, ಈ ದೇಶ ನಾಶವಾಗೋದಕ್ಕೆ ಬಿಡೋದಿಲ್ಲ. ಸಿಂಧೂರ ಅಳಿಸಲು ಹೊರಟವರನ್ನ ಮಣ್ಣಲ್ಲಿ ಮಣ್ಣಾಗಿಸಿದ್ದೇವೆ. ಹಿಂದೂಸ್ತಾನದಲ್ಲಿ ಹರಿಸಿದ ರಕ್ತದ ಪ್ರತಿ ಹನಿಗೂ ಕೂಡ ಲೆಕ್ಕ ಚುಕ್ತ ಆಗಿದೆ ಅಂತ ಮೋದಿ ಮಾತನಾಡಿದ್ದಾರೆ. ಮೋದಿಯವರ ಬೈಟನ್ನೊಮ್ಮೆ ನೋಡಿ. सौगंध मुझे इस मिट्टी की, मैं देश नहीं मिटने दूंगा, मैं देश नहीं झुकने दूंगा। आज मैं राजस्थान की धरती से देशवासियों से बड़ी नम्रता के साथ कहना चाहता हूं, मैं देश के कोने कोने में जो तिरंगा यात्राओं का हुजूम चल रहा है, मैं देशवासियों से कहता हूं, जो सिंदूर मिटाने निकले थे, जो सिंदूर मिटाने निकले थे, उन्हें मिट्टी में मिलाया है। जो हिंदुस्तान का लहू बहाते थे, जो हिंदुस्तान का लहू बहाते थे, आज कतरे कतरे का हिसाब चुकाया है। सौगंध मुझे इस 22 अप्रैल को आतंकवादियों ने धर्म पूछकर हमारी बहनों की मांग का सिंदूर उजाड़ दिया था। वो गोलियां पहलगाम में चली थी, लेकिन उन गोलियों से 140 करोड़ देशवासियों का सीना छलनी हुआ था। इसके बाद हर देशवासी ने एकजुट होकर संकल्प लिया था कि आतंकवादियों को मिट्टी में मिला देंगे। ಪಾಕಿಸ್ತಾನದ ಜೊತೆಗೆ ಭಾರತ ಮಾತುಕತೆ ಮಾಡಬೇಕು ಅಂತ ವಿಶ್ವದ ಹಲವು ದೇಶಗಳು ಹೇಳ್ತಾ ಇದ್ದಾವೆ, ಇನ್ಕ್ಲೂಡಿಂಗ್ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು. ಇವತ್ತು ಮೋದಿ ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಾಕಿಸ್ತಾನದ ಜೊತೆ ಮಾತುಕತೆ ಅಂತ ನಡೆದಿದ್ದೇ ಆದರೆ ಅದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ, POKಯನ್ನು ವಾಪಸ್ ಪಡೆಯುವ ವಿಷಯವಾಗಿ ಮಾತ್ರ ಪಾಕಿಸ್ತಾನದ ಜೊತೆಗೆ ಮಾತುಕತೆಯನ್ನು ಮಾಡ್ತೀವಿ ಅಂದರು. ಜೊತೆಗೆ ಪಾಕಿಸ್ತಾನ ಇದೇ ರೀತಿಯಲ್ಲಿ ಉಗ್ರರನ್ನು ರವಾನೆ ಮಾಡೋದು, ಉಗ್ರವಾದಕ್ಕೆ ಬೆಂಬಲ ಕೊಡೋದನ್ನು ಮುಂದುವರಿಸಿದರೆ ಭಿಕ್ಷೆ ಬೇಡುವ ಸ್ಥಿತಿಗೆ ಬರುತ್ತೆ. ನರೇಂದ್ರ ಮೋದಿ ಹೇಳಿದ್ದಿದ್ದು. ಅವರು ಹೇಳಿದ್ದು ಯಾಕೆ ಇದನ್ನು? ಸಿಂಧೂ ನದಿಯ ನೀರು ಭಾರತ ಪಾಕಿಗೆ ಸಿಗೋದಿಲ್ಲ. ಪಾಕಿಸ್ತಾನದ 80% ಕೃಷಿ ಅವಲಂಬಿತ ಆಗಿರೋದು ಸಿಂಧೂ ನದಿಯ ನೀರಿನ ಆಧಾರದ ಮೇಲೆ. ಸಿಂಧೂ ನದಿ ನೀರು ಸಿಗಬೇಕು ಅಂದರೆ ನೀವು ಉಗ್ರವಾದವನ್ನು ನಿಲ್ಲಿಸಿ, ನೀವು ನಿಲ್ಲಿಸೋದಿಲ್ಲ ಅಂದರೆ ಭಿಕ್ಷೆ ಬೇಡಬೇಕಾಗತ್ತೆ ಅಂತ. ಆಲ್ರೆಡಿ ಭಿಕ್ಷೆ ಬೇಡ್ತಾ ಇದ್ದಾರೆ, ಮತ್ತೆ ಭಿಕ್ಷೆ ಬೇಡುವ ಸ್ಥಿತಿಗೆ ಇನ್ನಷ್ಟು ಹಾಳಾಗುವುದು ತಪ್ಪಬೇಕು ಅಂತಂದರೆ ಉಗ್ರವಾದವನ್ನು ನಿಲ್ಲಿಸಿ ಅಂತ ಮೋದಿ ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. पाकिस्तान के साथ न ट्रेड होगा न टॉक। अगर बात होगी तो सिर्फ पाकिस्तान के कब्जे वाले कश्मीर की, POK की,
और अगर पाकिस्तान ने आतंकियों को एक्सपोर्ट करना जारी रखा तो उसको पाई पाई के लिए मोहताज होना होगा। पाकिस्तान को भारत के हक का पानी नहीं मिलेगा। भारतीयों के खून से खेलना पाकिस्तान को महंगा पड़ेगा। ये भारत का संकल्प है और दुनिया की कोई ताकत हमें इस संकल्प से डिगा नहीं सकती है। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.